ಹೊಡ್ಡಿ ಅಣ್ಕನ ಮಂಜಿಗೆ ಮುಂಜಾನೆ ಕೆಲಸ ಮುಗಿಸಿ ಮನೆಗೆ ಬರೋದ್ರಾಗೆ ನೋಡ್ರಿ ಅಪ್ಪ ಇಲ್ಲಿ ಬ್ಯಾಂಡೆ ಅಂಗಡಿ ನಮ್ಮ ಮನೆಗೆ ಬಂದು ಬಿಟ್ಟೈತ್ರಿ ಅಪ್ಪ ಸ್ಯಾನ್ ಗಾಡಿ ಹತ್ಕೊಂಡು ಬಂದು ಬಿಟ್ಟೈತಿ. ಹಂಗೆ ಬಾಂಡೆ ಅಂಗಡಿ ಅವ್ನಿಗೆ ಮನೆ ತಿರ್ಗಾಡ್ಕಿಸಿಂದ್ರೆ ಹಸೋದಂಗೆ ಕಾಣ್ತದೆ. ಹಂಗೆ ನಮ್ಮ ಪವನು ಚಡ್ಡಿ ಹಸೋದಕ್ಕಿಂದ್ರೆ ಸಾಲಿಗೆ ಹೊಂಟಂಗೆ ಕಾಣ್ತಾನೆ ರೆಡಿ ಹಾಕಿಸಿದ್ರೆ. ಹಂಗೆ ಎಲ್ಲರೂ ಹಂಗೆ ಊಟ ತಂದು ಕೊಡಕತ್ತಾರ ರೀ. ಅಚ್ಚಕ್ಕನವ್ರು ಎಲ್ಲ ಊಟ ತಂದು ಕೊಟ್ಟರು. ಅವನು ಉಳ್ಳಾಗಡ್ಡಿ ಎಲ್ಲ ತಂದಂಗೆ ಕಾಣ್ತಾನೆ. ಊಟ ಹೊಡೆದ್ಕಿಸಿಂದ್ರೆ ನಾನು ಮನೆ ಅಂತೇಳಿ ಜಳಕ ಮಾಡಂತೇಳಿ ಬಂದು ನೋಡ್ತೀನಿ. ಹಲಸಿನಕಾಯಿ ಆಗ್ಯಾವ್ರಿ. ಹಲಸಿನಕಾಯಿ ಆಗ್ಯಾವ್ರಿ ಯಾಕೆ ದಮ್ಮಗಲ್ರಿ ನಮ್ಮಲ್ಲಿ ಹುಳುಕಾಲತ್ತ ಕಾಣ್ತಾವೆ. ನಮ್ಮ ವಾತಾವರಣಕ್ಕೆ ಹೊಂದ್ಕೊಳಲ್ಲ ಅಂತ ಹೇಳ್ಕಿಸ ಜಳಕ ಮಾಡ್ಕಿಸ್ರೆ ಬಂದು ಕುಂದಿರ್ತೀನಿ ರೀ. ಹಸು ಸಿಕ್ಕಾಬಿಟ್ಟು ಆಗ್ಯಾವ. ಇವತ್ತು ಬಟ್ಟೆ ಹೊಡ್ಕೊಂಡು ಕೂತ್ಬಿಟ್ಟಿನಿ. ಟೈಮರೇ 9:37 ಆಗಿಬಿಟ್ಟೈತಿ. ಹಸುರೇ ಸಿಕ್ಕಾಪಟ್ಟೆ ಆಗ್ಯಾವು. ಇನ್ನೇನು ಯಾವಾಗ ಬರ್ತದೆ ವೇಟ್ ಮಾಡತ್ತೀನಿ. ಹಾಗೆ ಬರ್ತಾರಪ್ಪ ಊಟ. ನನ್ನ ಹ್ಯಾಂಡ್ ತಂದು ಕೊಡ್ಲು ಊಟ ಮಾಡಕತ್ತೀನಿ ರೀ. ನುಗ್ಗೆಕಾಯಿ ಸಾರು ರೀ. ಇದು ಕುಂಡಿಪಲ್ಲೆ ಚಟ್ ರೀ. ಇದು ಕುಂಡಿಪಲ್ಲೆ ಚಟ್ಟ, ನುಗ್ಗೆಕಾಯಿ ಸಾರು, ರೊಟ್ಟಿ ಹೊಡ್ತಾನೆ ಹೊಡೆದು 4 ರೊಟ್ಟಿ ಹೊಡೆದು ಕಿಸಿದ್ರೆ ಹೋಗಿಬಿಡುದ್ರಿ. ನಾ ಡ್ಯೂಟಿಗೆ ತಿಳ್ಕಿಸಿದ್ರೆ ಚಾಲೂ ಮಾಡಿ ಊಟ ಗೀಟ ಮಾಡಿಕಿಸಿದ್ರೆ ಡ್ಯೂಟಿಗೆ ಹೊಂಟ ಬಿಟ್ಟಿನಿ. ಗೆಚ್ಚಾಗಿ ರೆಡಿಯಾಗಿ ಸ್ಯಾಂಡ್ಗೆ ಹೊಡ್ಕೊಂಡು ಹೊಂಟ ದೊಡ್ಡ ದಾಟಿ ಹೋಗ್ಬಿಟ್ಟ. ನನಗೆ ನೆನಪೇ ಇಲ್ಲ ರೀ. ಇವತ್ತು ಒಕ್ಕೂಟದ ಮೀಟಿಂಗ್ ಇತ್ತು. ಅದ್ರದ್ದು ಶೇರ್ ಸರ್ಟಿಫಿಕೇಟ್ ಕೊಡೋದು ಮೀಟಿಂಗ್ ಇತ್ತಪ್ಪ. ಅಲ್ಲಿ ಹೋಗ್ಬೇಕು. ಇನ್ನೇನು ನಮ್ಮ ಗ್ರೂಪ್ನಾಗ ಒಂದು ಮೆಸೇಜ್ ಹಾಕಿಸಿದ್ರೆ ಸಂವನಾಗ ಈ ಕಡೆ ಹೊಡೆದ್ನಿ. ಬಿಜಾಪುರ ಕಡೆ ಹೊಡೆದು ಕಿಸಿದ್ರೆ ಭಾವಸಾರ ಸಾಂಸ್ಕೃತಿಕ ಭವನ ಒಳಗೆ ಅದು ಫಂಕ್ಷನ್ ಇತ್ತು. ಅಲ್ಲಿ ಫಂಕ್ಷನ್ಗೆ ಹೋದ್ನಿ. ಅಲ್ಲಿ ಹೋಗೋಣ ಯಾವ ಸೊಸೈಟಿಗಳು ಬಂದಾಡ್ತಾರೆ ಸಹಿ ಮಾಡಿಸ್ಕೊಂಡ್ರು. ಇನ್ನೇನು ಸಹಿಗೆ ಮಾಡ್ಕಿಸಿದ್ರೆ ಭವನಿಗೆ ಇವತ್ತೇ ಫಸ್ಟ್ ಬಂದಿದ್ನಿ. ನೋಡ್ರಿ ಎಷ್ಟು ಚಂದ ಐತಿ ಭವನ. ಫುಲ್ ಗಿಚ್ ಐತಿ. ಮದುವೆಗಿದೀವಿ ಆಗಂಗೆ ಕಾಣ್ತಾವೆ. ಮದುವೆ ಹಾಲ್ ಇದ್ದಂಗೆ ಕಾಣ್ತಿದ್ದ. ಇವರೇ ನಮ್ಮ ಕರ್ನಾಟಕ ರಾಜ್ಯ ಫೆಡ್ರಲ್ದ ಅಧ್ಯಕ್ಷರವ್ರ ನಂಜನಗೌಡ್ರು ಅಂತೇಳಿ. ಇನ್ನೂ ಬಂದು ಕೂತಾರ. ಇನ್ನೂ ಯಾರೂ ಬಂದಿದ್ದಿಲ್ಲ. ಟೈಮ್ 11:30 ಆಗೈತೆ ಕರೆ ಅಂದರು. ಈಗ ನಮ್ಮ ಕಟಾವಿ ಮಾಮ ಅವರು ಇನ್ನೇನು ಚಾಲೂ ಮಾಡ್ತಾರೆ ಫಂಕ್ಷನ್ ಅಂತ ಹೇಳ್ಕಿಸನ್ ಹೇಳಿದ್ರು. ಯಾರು ಸಿದ್ದಾರೂಢ ಮಠಗಳು ಸ್ವಾಮಿಗಳು ಬರ್ತಾರಂತ ಹೇಳಿದ್ರು. ಅವರು ಬಂದರು. ಎಲ್ಲರೂ ಕೂತರು. ಇನ್ನೇನು ಎದ್ದು ಕಿಸಿಂದ್ರೆ ಒಂದೇ ಮಾತ್ರ ಹಾಡು ಕಿಸಿಂದ್ರೆ ಈಗೆಲ್ಲ ಕಾರ್ಯಕ್ರಮ ಚಾಲೂ ಮಾಡ್ತಾರೆ ಅಂತ ಹೇಳಿ ಕಿಸಿಂದ್ರೆ ಆಮೇಲೆ ಭಾರತಾಂಬೆಗೆ ಮತ್ತು ಸಿದ್ದೇಶ್ವರ ಸ್ವಾಮಿಗಳಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮತ್ತು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲೂ ಮಾಡಿದರು. ಮತ್ತು ಇನ್ನೋರ್ವ ಅತಿಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಇವರು ಬಂದಿದ್ದರು. ಅವ್ರಿಗೆ ಸನ್ಮಾನ ಮಾಡಿದರು. ಅವ್ರೇನೋ ಅರ್ಜೆಂಟ್ ಕೆಲಸ ಇತ್ತು ಅವ್ರು ಹೋದರು. ಹಾಗೆ ಎಲ್ಲರಿಗೆ ಶೇರ್ ಸರ್ಟಿಫಿಕೇಟ್ ಕೊಟ್ಟರು. ಹಂಗೆ ಊಟನೂ ಗಿಚ್ಚಿಟ್ಟಿದ್ರು ರೀಪ್ಪ. ಊಟ ಮದುವೆ ಊಟಗತ್ಲೇ ಇತ್ತು. ಎಲ್ಲ ರೆಡಿ ಮಾಡಿದ್ರು. ಹಂಗೆ ಅನ್ನ ಸಾರು ಹಂಗೆ ಮೊಸರನ್ನ ಎಲ್ಲ ಇಟ್ಟಿದ್ರಿ. ಹಂಗೆ ನಾವು ಎಲ್ಲ ತಿಂದ್ಕಿಸಿಂದ್ರೆ ಆಗಿತ್ತು ರೀ. ಮನೆಗೆ ಬರೋ ಕಡೆ ಬಂದೇವ್ರಿ. ಇಲ್ಲೇ ಮಡ್ಡಿ ಮರ್ಗನ ಅಂತೇಳಿ ಈಗ ಬರಾಕತ್ತೆ. ಹಂಗೆ ಮನೆಗೆ ಬರೋದ್ರಾಗ ನಮ್ಮ ಹುಡುಗಿಗೆ ಎಳ್ನೀರು ಕುಡಿಬೇಕಂತ ಅನ್ಸೈತತ್ ರೀ. ಹಂಗೆ ಎಳ್ನೀರು ಅಂತ ಅಂದ್ಕಿಸಿದ್ರೆ ಕಡ್ದೆ ಇದರ ಹಾಕಿದ್ನಿ ರೀ. ಚರಗ ಹಾಕಿದ್ನಿ. ಯಾಕಂದ್ರೆ ಬಸರಿ ಬೇಕಂದು ಈಡೇರಿಸ್ಬೇಕಂತ ಹೇಳ್ತಾರೆ. ಹಾಗೆ ನಾನೊಂದು ಸ್ವಲ್ಪ ಕುಡಿದ್ನಿ. ಹಂಗೆ ಕೊಬ್ಬರಿನ ಹೊಡ್ಕೊಂಡು ತಿಂದೇವ್ರಿ. ಈಗಿಂದಿಷ್ಟೇ ಮುಂದಿನ ಕೆಲಸ ಹಾಕ್ತೀನಿ ರೀ. ಜೈ ರೈತ.